ಇನ್ನು ಆರ್ಸಿಬಿಯಲ್ಲಿ ಬೆಂಗಳೂರು ಅನ್ನುವಂತಹ ಹೆಸರಿಗಷ್ಟ ಸೀಮಿತವಾಯಿತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕನ್ನಡಿಗರ ಒಬ್ಬರು ಕ್ರಿಕೆಟಿಗರನ್ನ ಖರೀದಿ ಮಾಡಿಲ್ಲ ಹರಾಜು ಪ್ರಕ್ರಿಯೆಯಲ್ಲಿ. ಇದೇ ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಆರ್ಸಿಬಿಯಲ್ಲಿ ಬೆಂಗಳೂರು ಎನ್ನುವಂಥದ್ದು ಕೇವಲ ಹೆಸರಿಗಷ್ಟೇ ಸೀಮಿತವಾಯಿತಾ? ಮಿನಿ ಹರಾಜಿನಲ್ಲಿ ಒಬ್ಬ ಕನ್ನಡಿಗ ಕ್ರಿಕೆಟಿಗನನ್ನು ಕೂಡ ಆಡಳಿತ ಮಂಡಳಿ ಖರೀದಿ ಮಾಡಿಲ್ಲ. ಇದು ಕ್ರಿಕೆಟ್ ವಿಶ್ಲೇಷಕರು, ಕನ್ನಡದ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದೇ ವಿಚಾರವಾಗಿ ಕರವೇ ನಾರಾಯಣಗೌಡರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಕರವೇ ನಾರಾಯಣಗೌಡ ಅಧ್ಯಕ್ಷರು ಮಾತಾಡಿಸ್ತೀನಿ ಸರ್. ಆರ್ಸಿಬಿ ಮತ್ತೆ ಸೆಲೆಬ್ರೇಷನ್ ವಿಚಾರವಾಗಿ 11 ಜನ ಸಾವಾಯಿತು. ಮೊನ್ನೆ ಮಿನಿ ಹರಾಜಾಯಿತು. ಅದರಲ್ಲಿ ಒಬ್ಬ ಕನ್ನಡಿಗರನ್ನ ತೆಗೆದುಕೊಂಡಿಲ್ಲ. ಬೇರೆ ರಾಜ್ಯದ ನಮ್ಮ ಕನ್ನಡಿಗರನ್ನ ತೆಗೆದುಕೊಂಡಿದ್ದಾರೆ ಆಟಗಾರನ. ಆರ್ಸಿಬಿ ಯಾವತ್ತೂ ಕನ್ನಡಿಗರನ್ನ ಮರೆಯಂಗಿಲ್ಲ. ಆರ್ಸಿಬಿ ಇರೋವರೆಗೂ ಕನ್ನಡಿಗರ ಹೆಸರಿನಲ್ಲಿ ಜಪ ಮಾಡಬೇಕು. ಯಾಕೆಂದ್ರೆ ಈ ದೇಶದಲ್ಲಿ ಯಾರು ಎಷ್ಟು ಆರ್ಸಿಬಿಯನ್ನ ಗೌರವಿಸ್ತಾರೋ ಪ್ರೀತಿಸ್ತಾರೋ ಗೊತ್ತಿಲ್ಲ. ಆದರೆ ಕರ್ನಾಟಕದ ಕನ್ನಡಿಗರು ಆರ್ಸಿಬಿಯನ್ನ ಅಷ್ಟು ಗೌರವಿಸ್ತಾರೆ. ಅದಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸ್ಕೊಂಡ್ರು ಕನ್ನಡಿಗರು. 11 ಜನ ಅವತ್ತೇನು ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ರಲ್ಲ, ಆ ಋಣವನ್ನ ಆರ್ಸಿಬಿ ಯಾವತ್ತೂ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ನಡಿಗರನ್ನ ಮರಿಲಿಕ್ಕೆ ಸಾಧ್ಯನೇ ಇರಬಾರ್ದಾಗಿತ್ತು. ಇವತ್ತು ಮಿನಿ ಒಂದು ಟೆಂಡರ್ ಏನು ಆಯ್ಕೆ ಮಾಡಿಕೊಂಡ್ರು, ಆ ಸಂದರ್ಭಕ್ಕೆ ಒಬ್ಬ ಕನ್ನಡಿಗನ ಆಯ್ಕೆ ಮಾಡಿಕೊಳ್ಳದೆ ತನ್ನ ಪ್ರೀತಿಸುವಂತ ಕನ್ನಡಿಗರನ್ನ ಮರೆತು ಹೋಯ್ತಲ್ಲ, ಅದಕ್ಕಿಂತ ದುರಂತ ಇನ್ನೊಂದು ಬೇಕಾ ಅಂತ ಕನ್ನಡಿಗರು ಅನ್ಕೋಬೇಕಾಗತ್ತೆ. ಆರ್ಸಿಬಿಗೆ ಕನ್ನಡಿಗರು ಎಷ್ಟು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಎಚ್ಚರಿಕೆ ಕೊಡಬೇಕೋ ನಾವು ಕೊಡ್ತೀವಿ. ಯಾಕೆಂದ್ರೆ ಆರ್ಸಿಬಿ ಅಂತ ಹೇಳಿ ಕನ್ನಡಿಗರು ನಾವು ಹುಚ್ಚೆದ್ದು ಕುಣಿದಂಥದ್ದು. ಅದಕ್ಕಾಗಿ 11 ಜನ ಅವತ್ತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಅಂತ ಹೋದಂತ ಕನ್ನಡಿಗದ ಅಮಾಯಕ ಮಕ್ಕಳು ಅವತ್ತು ಆರ್ಸಿಬಿ ಬಲಿ ತಗೊಂತಲ್ಲ, ಕನಿಷ್ಠ ಋಣ ಅಂತಲ್ಲ ಅಂದ್ಕೊಂಡು ಒಂದ್ 2-3 ಜನ ಕನ್ನಡಿಗರನ್ನ ಆಯ್ಕೆ ಮಾಡ್ಕೋಬಹುದಾಯ್ತು. ನೋಡಿದ್ರೆ ಬೇರೆ ಯಾವುದೋ ತಂಡದಲ್ಲಿ ಕನ್ನಡಿಗರ ಆಯ್ಕೆ ಆಗ್ತಾರೆ, ಆದ್ರೆ ಆರ್ಸಿಬಿಯಲ್ಲಿ ಕನ್ನಡಿಗರು ಒಬ್ರು ಇಲ್ಲದೆ ಇರುವಂತ ಆಯ್ಕೆ ನಡೆದಿದೆ ಅಂದಾಗ ಅಂತ ಆರ್ಸಿಬಿ ಮ್ಯಾಚು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬೇಕಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ನಮ್ಮ ಕನ್ನಡಿಗರು ಇದಕ್ಕೆ ತಕ್ಕ ಉತ್ತರ ಕೊಡಬೇಕು. ಯಾಕಂದ್ರೆ ನೀವೆಲ್ಲರನ್ನೂ ಸಹಿಸ್ಕೊಂಡು ಕುತ್ಕೊಂಡ್ರೆ ನಾಳೆ ದಿವಸ ಇಂಥ ಪರಿಸ್ಥಿತಿಗೆ ನಾವೇ ಹೊಣೆಗಾರರ ಆಗ್ಬೇಕಾಗತ್ತೆ. ಹಾಗಾಗಿ ಆರ್ಸಿಬಿಯ ಮಾಲೀಕರು ಎಲ್ಲೋ ಲಂಡನ್ ಅಲ್ಲೋ ಎಲ್ಲೋ ಕುತ್ಕೊಂಡು ಇಲ್ಲಿ ತನ್ನ ಒಂದು ಉದ್ಯಮವನ್ನ ಕಟ್ಕೊಂಡಿರುವಾಗ ಕನಿಷ್ಠ ಕರ್ನಾಟಕದ ಜನ 11 ಜನ ಅವತ್ತು ಸತ್ರಲ್ಲ, ಅವ್ರ ಋಣ ತೀರ್ಸಕ್ಕಾದ್ರೂ 3 ಜನ ಆಯ್ಕೆ ಮಾಡ್ಕೋಬಹುದಾಯ್ತು ಕನ್ನಡಿಗರು. ಯಾಕಂದ್ರೆ ಪ್ರತಿಭೆಗಳು ಕನ್ನಡಿಗರಿಗಿಂತ ಪ್ರತಿಭೆಗಳು ಬೇಕಾಗಿಲ್ಲ. ಈ ಆರ್ಸಿಬಿ ಮ್ಯಾಚು ಇಲ್ಲಿ ಕರ್ನಾಟಕದಲ್ಲಿ ನಡೀಲಿಕ್ಕೆ ನಮ್ಮ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು ಮುಂದೆ ನಿಂತ್ಕೊಳ್ಳೋದಿದೆಯಲ್ಲ, ಅದು ನಾಚಿಗೇಡಿನ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ದು ಹೋರಾಟ ಸರ್ ಈ ಒಂದು ವಿಚಾರವಾಗಿ ಸರ್, ಬಹುಶಃ ಆ ಮ್ಯಾಚ್ ನಡೆಯುವ ಸಂದರ್ಭಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಆರ್ಸಿಬಿ ವಿರುದ್ಧ ಭಾರಿ ದೊಡ್ಡ ಚಳವಳಿಯನ್ನು ನಾವು ರೂಪಿಸ್ತೀವಿ. ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರವೇ ನಾರಾಯಣಗೌಡ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಇನ್ನು ಆರ್ಸಿಬಿಯಲ್ಲಿ ಬೆಂಗಳೂರು ಅನ್ನುವಂತಹ ಹೆಸರಿಗಷ್ಟ ಸೀಮಿತವಾಯಿತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕನ್ನಡಿಗರ ಒಬ್ಬರು ಕ್ರಿಕೆಟಿಗರನ್ನ ಖರೀದಿ ಮಾಡಿಲ್ಲ ಹರಾಜು ಪ್ರಕ್ರಿಯೆಯಲ್ಲಿ. ಇದೇ ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಆರ್ಸಿಬಿಯಲ್ಲಿ ಬೆಂಗಳೂರು ಎನ್ನುವಂಥದ್ದು ಕೇವಲ ಹೆಸರಿಗಷ್ಟೇ ಸೀಮಿತವಾಯಿತಾ? ಮಿನಿ ಹರಾಜಿನಲ್ಲಿ ಒಬ್ಬ ಕನ್ನಡಿಗ ಕ್ರಿಕೆಟಿಗನನ್ನು ಕೂಡ ಆಡಳಿತ ಮಂಡಳಿ ಖರೀದಿ ಮಾಡಿಲ್ಲ. ಇದು ಕ್ರಿಕೆಟ್ ವಿಶ್ಲೇಷಕರು, ಕನ್ನಡದ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದೇ ವಿಚಾರವಾಗಿ ಕರವೇ ನಾರಾಯಣಗೌಡರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಕರವೇ ನಾರಾಯಣಗೌಡ ಅಧ್ಯಕ್ಷರು ಮಾತಾಡಿಸ್ತೀನಿ ಸರ್. ಆರ್ಸಿಬಿ ಮತ್ತೆ ಸೆಲೆಬ್ರೇಷನ್ ವಿಚಾರವಾಗಿ 11 ಜನ ಸಾವಾಯಿತು. ಮೊನ್ನೆ ಮಿನಿ ಹರಾಜಾಯಿತು. ಅದರಲ್ಲಿ ಒಬ್ಬ ಕನ್ನಡಿಗರನ್ನ ತೆಗೆದುಕೊಂಡಿಲ್ಲ. ಬೇರೆ ರಾಜ್ಯದ ನಮ್ಮ ಕನ್ನಡಿಗರನ್ನ ತೆಗೆದುಕೊಂಡಿದ್ದಾರೆ ಆಟಗಾರನ. ಆರ್ಸಿಬಿ ಯಾವತ್ತೂ ಕನ್ನಡಿಗರನ್ನ ಮರೆಯಂಗಿಲ್ಲ. ಆರ್ಸಿಬಿ ಇರೋವರೆಗೂ ಕನ್ನಡಿಗರ ಹೆಸರಿನಲ್ಲಿ ಜಪ ಮಾಡಬೇಕು. ಯಾಕೆಂದ್ರೆ
ಈ ದೇಶದಲ್ಲಿ ಯಾರು ಎಷ್ಟು RCBಯನ್ನ ಗೌರವಿಸ್ತಾರೋ ಪ್ರೀತಿಸ್ತಾರೋ ಗೊತ್ತಿಲ್ಲ, ಆದರೆ ಕರ್ನಾಟಕದ ಕನ್ನಡಿಗರು RCBಯನ್ನ ಅಷ್ಟು ಗೌರವಿಸ್ತಾರೆ. ಅದಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸ್ಕೊಂಡ್ರು ಕನ್ನಡಿಗರು. 11 ಜನ ಹೊತ್ತೇನು ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ರಲ್ಲ, ಆ ಋಣವನ್ನ RCB ಯಾವತ್ತೂ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ನಡಿಗರನ್ನ ಮರಿಲಿಕ್ಕೆ ಸಾಧ್ಯನೇ ಇರಬಾರ್ದಾಗಿತ್ತು. ಇವತ್ತು ಮಿನಿ ಒಂದು ಟೆಂಡರ್ ಏನು ಆಯ್ಕೆ ಮಾಡಿಕೊಂಡ್ರು, ಆ ಸಂದರ್ಭಕ್ಕೆ ಒಬ್ಬ ಕನ್ನಡಿಗನ ಆಯ್ಕೆ ಮಾಡಿಕೊಳ್ಳದೆ ತನ್ನ ಪ್ರೀತಿಸುವಂತ ಕನ್ನಡಿಗರನ್ನ ಮರೆತು ಹೋಯ್ತಲ್ಲ, ಅದಕ್ಕಿಂತ ದುರಂತ ಇನ್ನೊಂದು ಬೇಕಾ ಅಂತ ಕನ್ನಡಿಗರು ಅನ್ಕೋಬೇಕಾಗತ್ತೆ. RCBಗೆ ಕನ್ನಡಿಗರು ಎಷ್ಟು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಎಚ್ಚರಿಕೆ ಕೊಡಬೇಕೋ ನಾವು ಕೊಡ್ತೀವಿ. ಯಾಕೆಂದ್ರೆ RCB ಅಂತ ಹೇಳಿ ಕನ್ನಡಿಗರು ನಾವು ಹುಚ್ಚೆದ್ದು ಕುಣಿದಂಥದ್ದು. ಅದಕ್ಕಾಗಿ 11 ಜನ ಅವತ್ತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಅಂತ ಹೋದಂತ ಕನ್ನಡಿಗದ ಅಮಾಯಕ ಮಕ್ಕಳು ಅವತ್ತು RCB ಬಲಿ ತಗೊಂತಲ್ಲ, ಕನಿಷ್ಠ ಋಣ ಅಂತಲ್ಲ ಅಂದ್ಕೊಂಡು ಒಂದ್ 2-3 ಜನ ಕನ್ನಡಿಗರನ್ನ ಆಯ್ಕೆ ಮಾಡ್ಕೋಬಹುದಾಯ್ತು. ನೋಡಿದ್ರೆ ಬೇರೆ ಯಾವುದೋ ತಂಡದಲ್ಲಿ ಕನ್ನಡಿಗರು ಆಯ್ಕೆ ಆಗ್ತಾರೆ, ಆದ್ರೆ RCBಯಲ್ಲಿ ಕನ್ನಡಿಗರು ಒಬ್ರು ಇಲ್ಲದೆ ಇರುವಂತ ಆಯ್ಕೆ ನಡೆದಿದೆ ಅಂದಾಗ ಅಂತ RCB ಮ್ಯಾಚು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬೇಕಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ನಮ್ಮ ಕನ್ನಡಿಗರು ಇದಕ್ಕೆ ತಕ್ಕ ಉತ್ತರ ಕೊಡಬೇಕು. ಯಾಕಂದ್ರೆ ನೀವೆಲ್ಲರನ್ನೂ ಸಹಿಸ್ಕೊಂಡು ಕುತ್ಕೊಂಡ್ರೆ ನಾಳೆ ದಿವಸ ಇಂಥ ಪರಿಸ್ಥಿತಿಗೆ ನಾವೇ ಹೊಣೆಗಾರರ ಹಾಕ್ಬೇಕಾಗತ್ತೆ. ಹಾಗಾಗಿ RCBಯ ಮಾಲೀಕರು ಎಲ್ಲೋ ಲಂಡನ್ ಎಲ್ಲೋ ಕುತ್ಕೊಂಡು ಇಲ್ಲಿ ತನ್ನ ಒಂದು ಉದ್ಯಮವನ್ನ ಕಟ್ಕೊಂಡಿರುವಾಗ ಕನಿಷ್ಠ ಕರ್ನಾಟಕದ ಜನ 11 ಜನ ಅವತ್ತು ಸತ್ರಲ್ಲ, ಅವ್ರ ಋಣ ತೀರ್ಸಕ್ಕಾದ್ರೂ 3 ಜನ ಆಯ್ಕೆ ಮಾಡ್ಕೋಬಹುದಾಯ್ತು ಕನ್ನಡಿಗರು. ಯಾಕಂದ್ರೆ ಪ್ರತಿಭೆಗಳು ಕನ್ನಡಿಗರಿಗಿಂತ ಪ್ರತಿಭೆಗಳು ಬೇಕಾಗಿಲ್ಲ. ಈ RCB ಮ್ಯಾಚು ಇಲ್ಲಿ ಕರ್ನಾಟಕದಲ್ಲಿ ನಡೀಲಿಕ್ಕೆ ನಮ್ಮ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು ಮುಂದೆ ನಿಂತ್ಕೊಳ್ಳೋದಿದೆಯಲ್ಲ, ಅದು ನಾಚಿಗೇಡಿನ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ದು ಹೋರಾಟ ಸರ್ ಈ ಒಂದು ವಿಚಾರವಾಗಿ ಸರ್, ಬಹುಶಃ ಆ ಮ್ಯಾಚ್ ನಡೆಯುವ ಸಂದರ್ಭಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ RCB ವಿರುದ್ಧ ಭಾರಿ ದೊಡ್ಡ ಚಳವಳಿಯನ್ನು ನಾವು ರೂಪಿಸ್ತೀವಿ. ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರವಿ ನಾರಾಯಣಗೌಡ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು RCBಯಲ್ಲಿ ಬೆಂಗಳೂರು ಅನ್ನುವಂತಹ ಹೆಸರಿಗಷ್ಟ ಸೀಮಿತವಾಯಿತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕನ್ನಡಿಗರ ಒಬ್ಬರು ಕ್ರಿಕೆಟಿಗರನ್ನ ಖರೀದಿ ಮಾಡಿಲ್ಲ ಹರಾಜು ಪ್ರಕ್ರಿಯೆಯಲ್ಲಿ. ಇದೇ ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. RCBಯಲ್ಲಿ ಬೆಂಗಳೂರು ಎನ್ನುವಂಥದ್ದು ಕೇವಲ ಹೆಸರಿಗಷ್ಟೇ ಸೀಮಿತವಾಯಿತಾ? ಮಿನಿ ಹರಾಜಿನಲ್ಲಿ ಒಬ್ಬ ಕನ್ನಡಿಗ ಕ್ರಿಕೆಟಿಗನನ್ನು ಕೂಡ ಆಡಳಿತ ಮಂಡಳಿ ಖರೀದಿ ಮಾಡಿಲ್ಲ. ಇದು ಕ್ರಿಕೆಟ್ ವಿಶ್ಲೇಷಕರು, ಕನ್ನಡದ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದೇ ವಿಚಾರವಾಗಿ ಕರವೇ ನಾರಾಯಣಗೌಡರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಕರವೇ ನಾರಾಯಣಗೌಡ ಅಧ್ಯಕ್ಷರು ಮಾತಾಡಿಸ್ತೀನಿ. ಸರ್, RCB ಮತ್ತೆ ಸೆಲೆಬ್ರೇಷನ್ ವಿಚಾರವಾಗಿ 11 ಜನ ಸಾವಾಯಿತು. ಮೊನ್ನೆ ಮಿನಿ ಹರಾಜಾಯಿತು, ಅದರಲ್ಲಿ ಒಬ್ಬ ಕನ್ನಡಿಗರನ್ನ ತೆಗೆದುಕೊಂಡಿಲ್ಲ. ಬೇರೆ ರಾಜ್ಯದ ನಮ್ಮ ಕನ್ನಡಿಗರನ್ನ ತೆಗೆದುಕೊಂಡಿದ್ದಾರೆ ಆಟಗಾರನ. RCB ಯಾವತ್ತೂ ಕನ್ನಡಿಗರನ್ನ ಮರೆಯಂಗಿಲ್ಲ. RCB ಇರೋವರೆಗೂ ಕನ್ನಡಿಗರ ಹೆಸರಿನಲ್ಲಿ ಜಪ ಮಾಡಬೇಕು. ಯಾಕೆಂದ್ರೆ ಈ ದೇಶದಲ್ಲಿ ಯಾರು ಎಷ್ಟು RCBಯನ್ನ ಗೌರವಿಸ್ತಾರೋ ಪ್ರೀತಿಸ್ತಾರೋ ಗೊತ್ತಿಲ್ಲ, ಆದರೆ ಕರ್ನಾಟಕದ ಕನ್ನಡಿಗರು RCBಯನ್ನ ಅಷ್ಟು ಗೌರವಿಸ್ತಾರೆ. ಅದಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸ್ಕೊಂಡ್ರು ಕನ್ನಡಿಗರು. 11 ಜನ ಹೊತ್ತೇನು ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ರಲ್ಲ, ಆ ಋಣವನ್ನ RCB ಯಾವತ್ತೂ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ನಡಿಗರನ್ನ ಮರಿಲಿಕ್ಕೆ ಸಾಧ್ಯನೇ ಇರಬಾರ್ದಾಗಿತ್ತು. ಇವತ್ತು ಮಿನಿ ಒಂದು ಟೆಂಡರ್ ಏನು ಆಯ್ಕೆ ಮಾಡಿಕೊಂಡ್ರು, ಆ ಸಂದರ್ಭಕ್ಕೆ ಒಬ್ಬ ಕನ್ನಡಿಗನ ಆಯ್ಕೆ ಮಾಡಿಕೊಳ್ಳದೆ ತನ್ನ ಪ್ರೀತಿಸುವಂತ ಕನ್ನಡಿಗರನ್ನ ಮರೆತು ಹೋಯ್ತಲ್ಲ, ಅದಕ್ಕಿಂತ ದುರಂತ ಇನ್ನೊಂದು ಬೇಕಾ ಅಂತ ಕನ್ನಡಿಗರು ಅನ್ಕೋಬೇಕಾಗತ್ತೆ. RCBಗೆ ಕನ್ನಡಿಗರು ಎಷ್ಟು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಎಚ್ಚರಿಕೆ ಕೊಡಬೇಕೋ ನಾವು ಕೊಡ್ತೀವಿ. ಯಾಕೆಂದ್ರೆ RCB ಅಂತ ಹೇಳಿ
ಕನ್ನಡಿಗರು ನಾವು ಹುಚ್ಚೆದ್ದು ಕುಣಿದಂಥದ್ದು. ಅದಕ್ಕಾಗಿ 11 ಜನ ಅವತ್ತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಅಂತ ಹೋದಂತ ಕನ್ನಡಿಗದ ಅಮಾಯಕ ಮಕ್ಕಳು ಅವತ್ತು RCB ಬಲಿ ತಗೊಂತಲ್ಲ, ಕನಿಷ್ಠ ಋಣ ಅಂತಲ್ಲ ಅಂದ್ಕೊಂಡು ಒಂದ್ 2-3 ಜನ ಕನ್ನಡಿಗರನ್ನ ಆಯ್ಕೆ ಮಾಡ್ಕೋಬಹುದಾಯ್ತು. ನೋಡಿದ್ರೆ ಬೇರೆ ಯಾವುದೋ ತಂಡದಲ್ಲಿ ಕನ್ನಡಿಗರ ಆಯ್ಕೆ ಆಗ್ತಾರೆ, ಆದ್ರೆ RCBಯಲ್ಲಿ ಕನ್ನಡಿಗರು ಒಬ್ರು ಇಲ್ಲದೆ ಇರುವಂತ ಆಯ್ಕೆ ನಡೆದಿದೆ ಅಂದಾಗ ಅಂತ RCB ಮ್ಯಾಚು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬೇಕಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ನಮ್ಮ ಕನ್ನಡಿಗರು ಇದಕ್ಕೆ ತಕ್ಕ ಉತ್ತರ ಕೊಡಬೇಕು. ಯಾಕಂದ್ರೆ ನೀವೆಲ್ಲರನ್ನೂ ಸಹಿಸ್ಕೊಂಡು ಕುತ್ಕೊಂಡ್ರೆ ನಾಳೆ ದಿವಸ ಇಂಥ ಪರಿಸ್ಥಿತಿಗೆ ನಾವೇ ಹೊಣೆಗಾರರ ಆಗ್ಬೇಕಾಗತ್ತೆ. ಹಾಗಾಗಿ RCBಯ ಮಾಲೀಕರು ಎಲ್ಲೋ ಲಂಡನ್ ಅಲ್ಲೋ ಎಲ್ಲೋ ಕುತ್ಕೊಂಡು ಇಲ್ಲಿ ತನ್ನ ಒಂದು ಉದ್ಯಮವನ್ನ ಕಟ್ಕೊಂಡಿರುವಾಗ ಕನಿಷ್ಠ ಕರ್ನಾಟಕದ ಜನ 11 ಜನ ಅವತ್ತು ಸತ್ರಲ್ಲ, ಅವ್ರ ಋಣ ತೀರ್ಸಕ್ಕಾದ್ರೂ 3 ಜನ ಆಯ್ಕೆ ಮಾಡ್ಕೋಬಹುದಾಯ್ತು ಕನ್ನಡಿಗರು. ಯಾಕಂದ್ರೆ ಪ್ರತಿಭೆಗಳು ಕನ್ನಡಿಗರಿಗಿಂತ ಪ್ರತಿಭೆಗಳು ಬೇಕಾಗಿಲ್ಲ. ಈ RCB ಮ್ಯಾಚು ಇಲ್ಲಿ ಕರ್ನಾಟಕದಲ್ಲಿ ನಡೀಲಿಕ್ಕೆ ನಮ್ಮ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು ಮುಂದೆ ನಿಂತ್ಕೊಳ್ಳೋದಿದೆಯಲ್ಲ, ಅದು ನಾಚಿಗೇಡಿನ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ನಿಮ್ದು ಹೋರಾಟ ಸರ್ ಈ ಒಂದು ವಿಚಾರವಾಗಿ ಸರ್, ಬಹುಶಃ ಆ ಮ್ಯಾಚ್ ನಡೆಯುವ ಸಂದರ್ಭಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ RCB ವಿರುದ್ಧ ಭಾರಿ ದೊಡ್ಡ ಚಳವಳಿಯನ್ನು ನಾವು ರೂಪಿಸ್ತೀವಿ. ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರವಿ ನಾರಾಯಣಗೌಡ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.